ನಮಸ್ಕಾರ ಸ್ನೇಹಿತರೆ. ಕಾಳಿ ಮಾತೆ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಆದರೆ ನನಗೆ ಗೊತ್ತಿರೋದೊಂದು ಸಣ್ಣ ಕಥೆ ಹೇಳ್ತೀನಿ. ಕಾಳಿ ಮಾತೆ ಹೇಗೆ, ಪಾರ್ವತಿ ಮಾತೆ ಹೇಗೆ ಕಾಳಿ ಅವತಾರ ತಾಳಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಶುಂಭ ಮತ್ತು ನಿಶುಂಭ ಇಬ್ಬರು ರಾಕ್ಷಸರಿರ್ತಾರೆ. ಅವರು ಒಂದು ಹೆಣ್ಣು ಆಗಲೇ ಅವಳಿಂದ ಶಕ್ತಿ ಇರುತ್ತಾ, ಅವಳಲ್ಲಿ ಧೈರ್ಯ ಇರುತ್ತಾ, ಒಬ್ಬ ಗಂಡನ ಜೊತೆ ಹೊಡೆದಾಡೋ ಅಷ್ಟು ತಾಕತ್ತಿರುತ್ತೆ ಅವಳಿಗೆ ಅನ್ನೋ ಥರ ಅವ್ರ ಮೆಂಟಾಲಿಟಿ ಇರುತ್ತೆ. ಸ್ತ್ರೀಯಿಂದ ಏನೂ ಆಗಲ್ಲ, ಅವಳೊಂದು ಮುದ್ದೆ ಅಬಲೆ ಅನ್ನೋ ರೀತಿಲಿ ಇರ್ತದೆ, ಮೆಂಟಾಲಿಟಿ ಇರುತ್ತೆ ಅವ್ರಿಗೆ. ಆಗ ತಾಯಿ ಪಾರ್ವತಿ ಮಾತೆಗೆ ಏನು ಮಾಡ್ತಾರೆ ಅಂದರೆ, ಎಲ್ಲ ದೇವರುಗಳು ಸೇರಿಕೊಂಡು ಈ ಥರ ಒಂದು ಹೆಣ್ಣಿಂದ ಏನೂ ಸಾಧ್ಯ ಇಲ್ಲ, ಒಂದು ಹೆಣ್ಣಿನಿಂದ ಏನೂ ಆಗಲ್ಲ ಅಂತ, ಏನಕ್ಕೆ ಅವರು ಒಂದು ಹೆಣ್ಣಿನಿಂದ ಏನೂ ಆಗಲ್ಲ ಅಂತ ತಿಳ್ಕೊಂಡಿರ್ತಾರೆ ಅಂದರೆ, ಅವರ ಬ್ರಹ್ಮನ ಬಳಿ ಅದೇ ವರ ಕೇಳ್ಕೊಂಡಿರ್ತಾರೆ, ನಮ್ಮನ್ನು ಒಂದು ಹೆಣ್ಣು ಸಂಹಾರ ಮಾಡಬೇಕು ಅಂತ. ತಾಯಿ ರೂಪದಲ್ಲಿರೋಳು ಒಂದು ಹೆಣ್ಣು ಕರುಣೆ, ಪ್ರೀತಿ, ಸಹನೆ ಇರೋಳು ಸಂಹಾರ ಹೇಗೆ ಮಾಡ್ತಾಳೆ ಅನ್ನೋದು ಅವ್ರ ಮೆಂಟಾಲಿಟಿಯಿಂದ ಅವರು ಬ್ರಹ್ಮನ ಹತ್ರ ಅವರ ಪಡ್ಕೊಂಡಿರ್ತಾರೆ. ಒಬ್ಬ ಸ್ತ್ರೀ ನಮ್ಮನ್ನು ಸಂಹಾರ ಮಾಡಬೇಕು ಅಂತ, ಅದು ಸ್ತ್ರೀಯಿಂದ ಸಾಧ್ಯ ಇಲ್ಲ ಅನ್ನೋದು ಅವ್ರ ಮೆಂಟಾಲಿಟಿ ಆಗಿರುತ್ತೆ. ಆವಾಗ ಏನಾಯ್ತದೆ ಅಂದರೆ, ಅವ್ರದ್ದು ಪ್ರಪಂಚ ತುಂಬ ಅವರು ತುಂಬ ಜನಗಳಿಗೆ ಹಿಂಸೆ ಕೊಡೋದು, ತೊಂದರೆ ಕೊಡೋದು, ಸೃಷ್ಟಿನ ಹಾಳು ಮಾಡೋದು, ಆ ಥರ ಕೆಲಸ ಮಾಡ್ತಾ ಇರ್ತಾರೆ. ಆಗ ಎಲ್ಲ ದೇವರುಗಳು ಏನು ಮಾಡ್ತಾರೆ, ಇದು ಏನೂ ಸರಿ ಬರ್ತಾ ಇಲ್ಲ ಅಂದ್ಬಿಟ್ಟು ತಾಯಿ ಪಾರ್ವತಿ ಮಾತೆ ಹತ್ರ ಹೋಗ್ತಾರೆ. ಒಂದು ಹೆಣ್ಣು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಸೃಷ್ಟಿಯ ಆದಿ ಮೂಲನೇ ಹೆಣ್ಣಿನ ಸೃಷ್ಟಿಲಿ ಹೆಣ್ಣು ಆದಿಶಕ್ತಿ, ಅವಳಿಂದ ಆಗ್ತಿರೋದು ಯಾವುದೂ ಇಲ್ಲ. ಪುರುಷೋತ್ತಮ ಎಲ್ಲದಕ್ಕೂ ಒಂದು ಹೆಣ್ಣೆ ಆಧಾರ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿದೆ ತಾಯಿ ಪ್ರಪಂಚಕ್ಕೆ, ಈ ಸೃಷ್ಟಿಗೆ. ಹಾಗಾಗಿ ಆಕೆ ಮಹಾಕಾಳಿ ಅವತಾರ ತಾಳ್ತಾಳೆ. ಒಂದು ಹೆಣ್ಣಿನಿಂದ ಏನೂ ಆಗಲ್ಲ ಅಂತ ತಿಳ್ಕೊಂಡಿದ್ರಲ್ಲ ಶುಂಭ ನಿಶುಂಭ, ಅವ್ರಿಗೋಸ್ಕರ ತಾಯಿ ಜಗನ್ಮಾತೆ ಶಾಪವಿದೆ, ಅವ್ರಿಗೋಸ್ಕರ ಕಾಳಿ ಅವತಾರ ತಾಳ್ತಾಳೆ. ಆ ಕಾಳಿ ಅವತಾರದೇ ಈ ಅವತಾರ ಹೊಂದಿದ್ದು ತಾಯಿ ಈ ಅವತಾರದಲ್ಲಿ. ಆಗ ಅವ್ರನ್ನ ಸಂಹಾರ ಮಾಡಿ ರಕ್ತ ಕಾಟೇರಿ ಅವತಾರ ತಾಳ್ತಾಳೆ. ಅದಕ್ಕೆ ಮಹಾಕಾಳಿಯನ್ನು ಹೆಸರು ಬಂತು ಜನರೇ. ಈ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ಧನ್ಯವಾದ.